ಮುಖ್ಯಮಂತ್ರಿಗಳು ವಿಸಿಬಲಿ ಹಿ ಈಸ್ ಮೂವ್ಡ್, ಅದರ ಬಗ್ಗೆ ನೋ ಡೌಟ್ ಹರ್ಟ್ ಆಗಿದ್ದಾರೆ. ಅವರು 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು, ಜುಡಿಷಿಯಲ್ ಇನ್ಕ್ವೈರಿ ಮಾಡಿಸ್ತೀವಿ ಅಂದಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ ಏನು ಅನೌನ್ಸ್ ಮಾಡಿದ್ರು ಅಂತ. ನಾನು ಸತ್ತ ಕುಟುಂಬದ ವಾರಸುದಾರರಿಗೆ, ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವ ಜನಾಂಗದವ್ರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸತ್ತಿದ್ದಾರೆ. ಹೆಣ್ಮಕ್ಳು ಸತ್ತಿದ್ದಾರೆ, ಗಂಡು ಮಕ್ಕಳು ಸತ್ತಿದ್ದಾರೆ. ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ. ಸುಮಾರು 11 ಜನ ಸತ್ತಿದ್ದಾರೆ. 11 ಜನರಿಗೂ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ. ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂಥ ಚಿಕಿತ್ಸೆ ಕೊಡ್ತೀವಿ. ಎಲ್ಲ ಗಾಯಾಳುಗಳಿಗೆ 33 ಜನ ನನಗೀಗ ಅಂಕಿಅಂಶಗಳ ಪ್ರಕಾರ ಈ ಥರದವು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ. ನಾನು ನಡೆದಿಲ್ಲ ಅಂತಲ್ಲ, ಇಂಥ ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದರೆ ನಾನು ಎಲ್ಲರೂ ಈಗ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು, ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಯಾರು ಯಾರು ನಾನು ಟೀಕೆ ಮಾಡಿದ್ದ? ನಾನ್ ಟೀಕೆ ಮಾಡಿದ್ದೇನೆ. ನಾನ್ ಟೀಕೆ ಮಾಡಿದ್ದ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ ನಾನ್ ಮಾಡಿದ್ದ? ನಾನ್ ಮಾಡಿದ್ದೇನ್ರೆ ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ. ಈ ತರದವು ಅನೇಕ ಪ್ರಶ್ನೆ ಬಂದದ್ದು ಪತ್ರಕರ್ತರಿಂದ. ಕುಂಭಮೇಳದಲ್ಲಿ ಕಾಲು ತುಳಿತಾದಾಗ ನೀವು ಟೀಕೆ ಮಾಡಿದ್ರಿ, ಈಗ ಎಲ್ಲ ಕಡೆ ನಡೀತಾ ಇರ್ತಾವೆ ಬಿಡಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಅನ್ನೋ ಥರದ್ದೇನೋ ಪತ್ರಕರ್ತ ಪ್ರಶ್ನೆ ಕೇಳಿದ್ದು. ಆ ವಿಷಯಕ್ಕೆ ಹೋಗೋದು ಬೇಡ ಈಗ. ಕುಂಭಮೇಳದ್ದು ಇದಕ್ಕೂ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡೋದು ಬೇಡವಾ? ಭೂಮಿಕ್ ಅಂತ 21 ವರ್ಷದ ಹುಡುಗ ಸತ್ತೋಗಿರೋದು ಕಾಲು ತುಳಿತಕ್ಕೆ ಸಿಕ್ಕು. ಆತನ ತಂದೆ ಅಳ್ತಾ ಇರೋದು ನೋಡಿ ಇಲ್ಲಿ. ಬೆಳಗ್ಗೆನೂ ಅವ್ರ ಮುಖ ನೋಡ್ಲಿಲ್ಲ ಸರ್. ಬೆಳಗ್ಗೆನೂ ನನ್ನ ಮುಖ ನೋಡಿಲ್ಲ. ಈ ಹೆಂಗೂ ಇಲ್ಲೇ ಆಗಿದ್ದು ಆಗೋಗಿದೆ ಸರ್. ಈ ಕರ್ಕೊಂಡು ಹೋಗ್ತೀನಿ, ಕಳಿಸ್ಕೊಡಿ ಸರ್. ಕರ್ಕೊಂಡು ಹೋಗ್ತೀನಿ ಸರ್. ನನ್ನ ಮಗ ಸರ್ ಚಿನ್ನ ಸಾಕಿದೆ ಸರ್. 20 ವರ್ಷ ಆದ್ರೂ ತುತ್ತ ಅಣ್ಣ ಕೊಟ್ಟು ಕಳಿಸಿದೆ ಸರ್. ನನಗೆ ಒಬ್ಬನೇ ಮಗ ಇದ್ದಿದ್ದೆ ಸರ್. ಯಾರು ಒಂದು ಇಲ್ಲಿ ತನಕ ಒಂದೇ ಒಂದು ವರ್ಡ್ಸ್ ಅವನ ಬಗ್ಗೆ ಮಾತಾಡಂಗಿಲ್ಲ ಸರ್. ಬೆಳಗ್ಗೆನೂ ಅವ್ರ ಮುಖ ನೋಡ್ಲಿಲ್ಲ ಸರ್. ಬೆಳಗ್ಗೆನೂ ನನ್ನ ಮುಖ ನೋಡಿಲ್ಲ. ಈ ಹೆಂಗೂ ಇಲ್ಲೇ ಆಗಿದ್ದು ಆಗೋಗಿದೆ ಸರ್. ಈ ಕರ್ಕೊಂಡು ಹೋಗ್ತೀನಿ, ಕಳಿಸ್ಕೊಡಿ ಸರ್. ಕರ್ಕೊಂಡು ಹೋಗ್ತೀನಿ ಸರ್. ನನ್ನ ಮಗ ಸರ್ ಚಿನ್ನ ಸಾಕಿದೆ ಸರ್. ನೀವಿಲ್ಲಿಟ್ಟು ಅವನ್ನಲ್ಲಿ ಮಲಗಿಸಿ ನನ್ನನ್ನು ಇಲ್ಲಾಗಿ ನಾವು 1 ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ. ಒಬ್ಬ ಮಗನ ಸಾಕೊಂಡಿದ್ದೀನಿ. 22 ವರ್ಷ ಅವನಿಗೆ ತುತ್ತು ಕೊಟ್ಟು ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡಿಬಿಟ್ಟೆ.
ನನಗೆ ಹೇಳ್ದೆ ಕೇಳ್ದೆ ಬಂದಿದ್ದೆ. ದಯವಿಟ್ಟು ಅವನನ್ನ ಇವಾಗನೇ ನನಗೊಂಚೂರು ಮಾಡಿ ಕಳಿಸ್ಕೊಡಿ. ಆಗೋಗ್ಬಿಟ್ಟಿತ್ತೆ, ಬರೋದು ಹೋಗೋದು. ನಿಮಗೆ ಎಷ್ಟು ಕೋಟಿ ಜನಗಳಿದ್ದಾರೆ, ನನಗಾಗಲ್ಲ. ನೀವಿಲ್ಲಿಟ್ಟು ಅವನ್ನಲ್ಲಿ ಮಲಗಿಸಿ ನನ್ನನ್ನು ಇಲ್ಲಾಗಿ ನಾವು ಒಂದು ಅವರು ಬಿಟ್ಟು ಅವನು ಇರ್ತಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.